ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಕಬ್ಬಿನ ಬಿಲ್ ಸಿಗುದಿಲ್ಲ ಮತ್ತೆ ನನಗೆ ಸಂಬಂಧ ಇಲ್ಲ. ಮತ್ತೆ ನೋಡ್ರಿ ಈಗ ಸರ ಕೇಳ್ರಿ ಸರ, ತಾವ ತಮ್ಮ ವಿಶ್ವಾಸಿತ ಈ ಚಳವಳಿಯನ್ನು ನಾವು ಇಲ್ಲೇ ಮಾತ್ರ ಮುಂದುವರಿಸ್ತು. ಎಲ್ಲೂ ಕೂಡ ಆ ರಸ್ತೆಗೆ ಹೋಗುದಿಲ್ಲ. ನಿಮಗೆ ನಾಳೆ ಏನಾದ್ರು ಸಾಯಂಕಾಲ ಮಟ್ಟ ತೀರ್ಮಾನ ಬರಲಿಲ್ಲ ಅಂದ್ರ ಇಡೀ ರಾಜ್ಯವ್ಯಾಪಿ ರಾಷ್ಟ್ರ ಹೆದ್ದಾರಿ ಇರಲಿ, ನನ್ನ ರೈತ ದೇವತೆಗಳು ರೆಡಿ ಇದಾರೆ. ಯಾಕಂದ್ರೆ ಅವರ ಎಲ್ಲ ಸ್ವಾಭಿಮಾನ ಇವತ್ತು ನೋಡಿ ಸರ್, ಅಲ್ಲಿ ರೊಟ್ಟಿನ 10 ದಿವಸದಿಂದ 1 ಲಕ್ಷ ರೊಟ್ಟಿ ತಂದು ಹೋಗಿದ್ದಾರೆ, 100 ಕ್ವಿಂಟಲ್ ಅಕ್ಕಿ ಹೋಗಿದ್ದಾರೆ, ಶಿರಾ ಅನ್ನ ಸಾರ ಎಲ್ಲ ಕೂಡ ಅವರ ಬೇಡಂದ್ರು ಕೂಡ ತರ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ತಾವ ಇಷ್ಟು ಇಲ್ಲಿವರೆಗೆ ಸಹಕಾರ ಮಾಡಿದ್ರಿ, ತಾವೆಲ್ಲ ಒಳಗೆ ಚೆನ್ನಾಗಿದೆ ಅಂದ್ರೆ ನಮಗೂ ಕೊಡ್ರಿ. ಮಾಡ್ರಿ ಸರ್, ಮಾಡಿ ನೀವು ಊಟ ಮಾಡಿ ರೊಟ್ಟಿ ತಿಂತ ಇರ್ತೀರಿ ಅಷ್ಟೇ. ಇಲ್ಲ ಸರ್, ನೀವು ಊಟ ಮಾಡಿ ಹೋಗಿದ್ರಿ. ನೀವು ಈಗ ಚುನ್ನಪ್ಪರವರು ಏನೇನು ಹೇಳಿದ್ದಾರೆ, ಗುರುದೂರವರು ಏನೇನು ಹೇಳಿದ್ದಾರೆ, ಎಲ್ಲ ಮಾತುಗಳಿಗೆ ನಾನು ಬೆಲೆ ಕೊಡ್ತಾ ಇದ್ದೀನಿ. ನನಗೆ ಅವ್ರು ಹೇಳಿರೋ ಯಾವುದೇ ಮಾತಿಗೆ ಅಭ್ಯಂತರ ಇಲ್ಲ. ಎಲ್ಲ ಪಾಯಿಂಟ್ಸ್ ಅವರು ಹೇಳಿರೋದು ನಾನು ಒಪ್ಪಿಗೆ ಕೊಡ್ತಾ ಇದ್ದೀನಿ. ನಂದು ಒಂದೇ ಬೇಡಿಕೆ ಇತ್ತು ಚುನ್ನಪ್ಪರವರೇ, ಬೇರೆ ಏನಿರ್ಲಿಲ್ಲ. ನಾನು ನಿಮ್ಮ ಜಿಲ್ಲಾಧಿಕಾರಿ ರೀ, ನಾನು ಎಲ್ಲಿಂದನೂ ಬಂದಿಲ್ಲ, ನಾನು ನಿಮ್ಮ ಜಿಲ್ಲಾಧಿಕಾರಿ. ಇದು ಬರೇ ಬಾಯಿ ಮಾತಲ್ಲ, ನಾನು ನನ್ನ ಕೆಲಸ ಮುಖ್ಯನ ನಿಮಗೆ ತೋರಿಸಿಕೊಟ್ಟಿದ್ದೀನಿ, ಅದಕ್ಕೆ ನಾನು ನಿಮ್ಮ ಜಿಲ್ಲಾಧಿಕಾರಿ. ಚುನ್ನಪ್ಪ ಹಂಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ನೋಡ್ರಿ, ಸುಬೇದವರು ಯಾದಗಿರಿಂದ ಬಂದ್ರು, ಅವರು ನನಗೆ ಗೊತ್ತು ಯಾದಗಿರಿಂದ, ಅವರಿಗೆ ನಾನು ಗೊತ್ತು. ಯಾಕೆ ಗೊತ್ತು? ಬೆಳಗಾವಿ ಜಿಲ್ಲೆನಲ್ಲಿ ರೈತರ ಜೊತೆ ಕೆಲಸ ಮಾಡೋ ಜಿಲ್ಲಾಧಿಕಾರಿ ಅಂತ ಅವ್ರು ಗೊತ್ತು, ಯಾದಗಿರಿನಲ್ಲಿ ಗೊತ್ತು, ನಮ್ಮ ರೈತರಿಗೆ ಗೊತ್ತು, ನಿಮ್ಗೂ ಗೊತ್ತು. ಹಂಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ಇತ್ತು. ಆ ಬೇಡಿಕೆಗೆ ನೀವೆಲ್ಲರೂ ಒಪ್ಪಿಗೆ ಕೊಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ಉಳಿಸ್ಕೊಳ್ಳೋ ಕೆಲಸ, ನಿಮ್ಮ ವಿಶ್ವಾಸ ಏನಿದೆ ನನ್ನ ಮೇಲೆ ಅದನ್ನು ಉಳಿಸ್ಕೊಳ್ಳೋ ಕೆಲಸ ನಾನು ಖಂಡಿತ ಮಾಡ್ತೀನಿ. ಇವರಿಬ್ಬರಿಗೂ ಗೊತ್ತಿದೆ ನಾನು ಮಾಡ್ತೀನಂತ. ವೇದಿಕೆ ಮೇಲೆ ಪಾಪ ಹೇಳ್ತಾ ಇಲ್ಲ ಬಿಟ್ರೆ, ಅಲ್ಲಿ ಯಾದಗಿರಿವರೆಗೂ ಗೊತ್ತಿದೆ ನಾನು ಮಾಡ್ತೀನಂತ. ಆದ್ರೆ ನಿಮ್ಮ ಜಿಲ್ಲಾಧಿಕಾರಿ